ಹಲೋ ನನ್ನ ಯೂಟ್ಯೂಬ್ ಬಳಗ, ವೆಲ್ಕಮ್ ಬ್ಯಾಕ್ ಟು ಡೆಲಿ ಫುಡ್ ರೆಸಿಪಿ ಚಾನಲ್. ಇವತ್ತು ಮಾಡೋಣ ರಸಗುಲ್ಲ. ಮೊದಲು ಇಲ್ಲಿ ಹಾಲನ್ನು ತೆಗೆದುಕೊಳ್ತಾ ಇದ್ದೀನಿ. ನೀವು ಕೆಲವೊಂದು ಸರಿ ಏನು ಮಾಡಿರ್ತೀರಾ, ಹಾಲು ಬಿಸಿ ಮಾಡೋದನ್ನು ಮರ್ತಿರಬಹುದು, ಅಥವಾ ತುಂಬ ಹೊತ್ತು ಅದನ್ನು ಬಿಸಿ ಮಾಡದೆ ಹಾಗೆ ಇಟ್ಟಿದ್ರೆ ಅದು ಒಡೆದು ಹೋಗಿರುತ್ತೆ. ಸೊ ಅದನ್ನು ಇಲ್ಲಿ ನಾನು ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಹಾಲು ಬಿಸಿ ಮಾಡಿ ಅದು ಸ್ವಲ್ಪ ಒಡೆದಿತ್ತು, ಅದಕ್ಕೆ ಮತ್ತೊಂದು ಸ್ವಲ್ಪ ನಾನು ವಿನೇಗರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಅದು ಮತ್ತೊಂದು ಸ್ವಲ್ಪ ಚೆನ್ನಾಗಿ ಈ ರೀತಿ ಒಡಿಬೇಕು ಅಂತ ಹೇಳಿಬಿಟ್ಟು ಈ ರೀತಿ ನೋಡಿ, ಈ ರೀತಿ ಅದು ಚೆನ್ನಾಗಿ ಫುಲ್ಲಾಗಿ ಗಟ್ಟಿ ಆಗ್ತಾ ಹೋಗುತ್ತೆ. ನೀವು ಬಿಸಿ ಮಾಡ್ತಾ ಹೋಗಿ. ಒಂದು ವೇಳೆ ನಿಮ್ಮ ಕಡೆ ವಿನೇಗರ್ ಇಲ್ಲ ಅಂತ ಅಂದರೆ ನೀವು ಅದಕ್ಕೆ ನಿಂಬೆಹಣ್ಣಿನ ರಸನ ಕೂಡ ಹಾಕ್ಕೋಬೋದು. ಈ ರೀತಿ ಚೆನ್ನಾಗಿ ಅದು ಕುದೀತಿರುವಾಗ ಈಗ ಗಟ್ಟಿಯಾಗಿದೆ ಅಲ್ವಾ, ಇದಕ್ಕೆ ತಣ್ಣೀರನ್ನು ಹಾಕ್ಕೊಂಬಿಟ್ಟು ಇವಾಗ ಇದನ್ನು ನೀರನ್ನು ತೆಗಿಯೋಣ. ನೋಡಿ, ಈ ರೀತಿ ನೀರು ತೆಗಿತಾ ಇದ್ದೀನಿ. ನೀವು ಈ ರೀತಿಯಾಗಿ ಒಂದು ಇದರಲ್ಲಿ ತಗೋಬೋದು, ಇಲ್ಲ ಅಂತ ಅಂದರೆ ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ತೆಗೆದುಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಒಂದು ವೇಳೆ ನಿಮಗೆ ಇದನ್ನ ಈ ರೀತಿ ನಾದ್ಕೊಳ್ಳೋಕ್ಕೆ ಆಗಲ್ಲ ಅಂತಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ಒಂದೇ ಸಲ ಸ್ವಲ್ಪ ಹಿಂಗೆ ಆನ್ ಮಾಡಿ ಆಫ್ ಮಾಡಿಬಿಡಿ, ಅದು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ನೀರು ಅದರಲ್ಲಿ ಇರಬಾರ್ದು. ಒಂದು ವೇಳೆ ಅದು ನೀರು ಏನಾದರೂ ಸ್ವಲ್ಪ ಉಳ್ಕೊಂಡಿದ್ರೆ ಅದು ಆಮೇಲೆ ಚೆನ್ನಾಗಿ ಬರೋದಿಲ್ಲ. ಸೊ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಡ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಹಿಂಡಿ ತೆಗೆದುಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇದೇನಾಗುತ್ತೆ ಅಂತಂದರೆ ಇವಾಗ ಎಷ್ಟು ಇದರ ಗಾತ್ರ ಇದೆ ಅಲ್ವಾ, ಇದನ್ನು ನೀವು ಸಕ್ಕರೆ ಪಾನಕದಲ್ಲಿ ಕುದಿಸಿದ ನಂತರ ಇದು ಡಬಲ್ ಆಗುತ್ತೆ. ಸೊ ಅದಕ್ಕೆ ಒಂದು ಲೆವೆಲ್ ಇದನ್ನು ಚೆನ್ನಾಗಿ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಸೊ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ, ನಾನು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಉಂಡೆಗಳನ್ನಾಗಿ ಮಾಡಿಕೊಂಡು ನಾನು ಸ್ವಲ್ಪನೇ ನಿಮಗೆ ಒಂದು ರೆಸಿಪಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಕಡಿಮೆ ಹಾಲಲ್ಲಿ ಮಾಡಿರೋದು. ಸೊ ಇಷ್ಟೇ ಸಾಕು ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ, ಒಂದು ಪಾತ್ರೆ ತಗೊಳ್ಳಿ, ಅದರಲ್ಲಿ ನೀರನ್ನು ಹಾಕ್ಕೊಳ್ಳಿ. ಇವಾಗ ಸಕ್ಕರೆಯನ್ನು ಸೇರಿಸ್ಕೋಬೇಕು. ಸಕ್ಕರೆ ಸೇರಿಸ್ತಾ ಇದ್ದೀನಿ. ಆಮೇಲೆ ಒಂದು ಏಲಕ್ಕಿನ ಕೂಡ ಇದರಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬಂದ ನಂತರ ಏನು ಉಂಡೆಗಳನ್ನು ಮಾಡ್ಕೊಂಡಿದ್ರಿ ಅಲ್ವಾ, ಅದನ್ನು ಹಾಕಿಬಿಟ್ಟು ಕುದಿಸಿ. ಚೆನ್ನಾಗಿ ಕುದಿಬೇಕು ಅದು. ಅಂದರೆ ಆ ಏನು ಉಂಡೆ ಮಾಡಿದರೆ ಅದರ ಡಬಲ್ ಗಾತ್ರಕ್ಕೆ ಬಂದ ನಂತರ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಿ. ನೋಡಿ, ಈ ರೀತಿಯಾಗಿ ಸ್ಪಾಂಜಿ ಆಗಿರುವಂತಹ ಜ್ಯೂಸಿ ರಸಗುಲ್ಲ ರೆಡಿ ಆಗುತ್ತೆ. ನೀವು ಮಾರ್ಕೆಟಲ್ಲಿ ತೆಗೆದುಕೊಳ್ಳಿಕ್ಕೆ ಹೋದರೆ ಇದು ತುಂಬ ದುಬಾರಿಯಾಗಿದೆ. ಮನೆಯಲ್ಲೇ ಆರೋಗ್ಯಕರವಾಗಿ ನೀವು ಮಾಡಿಕೊಂಡು ತಿನ್ನಬಹುದು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಒಡೆದ ಹಾಲೆಲ್ಲ ಇದ್ದರೆ ಅದನ್ನು ಚೆಲ್ಲಬೇಡಿ. ಥ್ಯಾಂಕ್ ಯು.